ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಹೇಗೆ ಅನೇಕ ನದಿಗಳು ಬೇರೆ ಬೇರೆಯಾಗಿ ಬಹಳಷ್ಟು ನೀರನ್ನು ಕೊಚ್ಚಿಕೊಂಡು ಹೋಗಿ ಸಮುದ್ರ ಸೇರುತ್ತವೆಯೋ, ಹಾಗೆ ನರಲೋಕದ ವೀರರೆಲ್ಲ ಅತಿ ವೇಗವಾಗಿ ವಿಶ್ವರೂಪದ ನಿನ್ನ ಬಾಯಿಯನ್ನು ಪ್ರವೇಶಿಸುತ್ತಿದ್ದಾರೆ. ಜೀವಿಗಳು ಬೇರೆ ಬೇರೆಯಾಗಿ ಜಗತ್ತಿಗೆ ಬಂದರೂ ಸೇರುವ ಜಾಗ ಒಂದೇ. ತಾಯಿಯ ಉದರದಲ್ಲಿ ಜನಿಸುವ ಪ್ರತಿ ಜೀವಿ ಪ್ರತ್ಯೇಕತೆಯನ್ನೇ ಬೆಳೆಸಿಕೊಳ್ಳುತ್ತಾ ಜಗತ್ತಿನಲ್ಲಿ ತನ್ನ ವೈಯಕ್ತಿಕ ವರ್ಚಸ್ಸು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತವೆ. ಮನುಷ್ಯನನ್ನು ಬಿಟ್ಟು ಇತರ ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಹೋರಾಟ ನಡೆಸಿದರೆ, ಮನುಷ್ಯ ಅವಕಾಶ ಸಿಕ್ಕರೆ ತನ್ನ ಬುದ್ಧಿಶಕ್ತಿಯಿಂದ ಜನರನ್ನು ವಂಚಿಸಿ ಎಲ್ಲವನ್ನೂ ತನ್ನದಾಗಿಸಿಕೊಳ್ಳಲು ಯತ್ನ ಮಾಡುತ್ತಾನೆ. ಅದೆಷ್ಟು ಗಳಿಸಲಿ ಅಥವಾ ಉಳಿಸಲಿ, ಸಾಯುವಾಗ ತನ್ನ ದೇಹವನ್ನು ತನ್ನೊಡನೆ ಕೊಂಡೊಯ್ಯಲಾರ. ಹಾಗೆ ನೋಡಿದರೆ ಈ ಭೂಮಿಯೇ ಕೃಷ್ಣ ಎಂದರೆ ತಪ್ಪಾಗಲಾರದು. ಮಣ್ಣಿನಿಂದಲೇ ಬರುವ ಪ್ರತಿ ದೇಹ ಸೇರುವುದು ಈ ಮಣ್ಣನ್ನೇ. ಪ್ರತಿ ಕ್ಷಣವೂ ಈ ಭೂಮಿಯಲ್ಲಿ ಅದೆಷ್ಟು ಜೀವಿಗಳು ತಮ್ಮ ಉಸಿರು ನಿಲ್ಲಿಸುತ್ತವೆಯೋ, ಅವೆಲ್ಲದರ ಭೌತಿಕ ದೇಹ ಅಥವಾ ಇತರ ಪ್ರಾಣಿಗಳ ತಿಂದುಳಿದ ಮಲ ಈ ಭೂಮಿಯನ್ನೇ ಸೇರಿದರೆ, ಗುಣ ಆಕಾಶದಲ್ಲಿ ಉಳಿದು ಜೀವಿಯ ರೂಪದ ಮಾದರಿ ಹೊತ್ತ ಅಗ್ನಿ ಪರಮಾತ್ಮನಲ್ಲಿ ಒಂದಾಗುತ್ತದೆ. ಪ್ರಾಣಿಗಳಲ್ಲಿ ವೈಶ್ವಾನರನಾಗಿರುವ ಭಗವಂತ ಎಲ್ಲರ ಹಸಿವನ್ನು ನೀಗಲು ತಾನೇ ಎಲ್ಲರ ದೇಹದಲ್ಲಿದ್ದು ಸ್ವೀಕರಿಸಿ ಅದನ್ನು ಅರಗಿಸುತ್ತಾನೆ. ಉದರವೊಂದು ಯಜ್ಞಕುಂಡ. ಇಲ್ಲಿ ಅರ್ಪಿತವಾದ ಎಲ್ಲ ಆಹಾರ ಭಗವಂತನಿಗೆ ಅರ್ಪಿತವಾಗುತ್ತದೆ. ಹಲವು ಮುಖಗಳ ಮೂಲಕ ನಿನ್ನನ್ನು ಸೇರುತ್ತಿದ್ದಾರೆ ಎನ್ನುವ ಮಾತನ್ನು ಅರ್ಥ ಮಾಡಿಕೊಂಡಾಗ ಇದರ ಅರಿವಾಗುತ್ತದೆ. ಒಂದನ್ನು ತಿಂದು ಇನ್ನೊಂದು ಬದುಕುವ ಪ್ರತಿ ಪ್ರಾಣಿ, ಪಕ್ಷಿ, ಜೀವಜಂತುಗಳು ಕೃಷ್ಣನ ಹಲವು ಮುಖಗಳು. ಹರಿ ಓಂ ತತ್ಸತ್.